ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಪೂರ್ಣಿಮಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಂದ ಬಂದ ಮೇಲೂ ಕೂಡ ಬ್ಯುಸಿ ಆದೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹೇಗಿತ್ತು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಒಂದು ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನೀವಿನ್ನೂ ನೋಡಿಲ್ಲ ಅಂದ್ರೆ ಬೇಕಾದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಈ ಸಲ ಜಾತ್ರಾ ಮಹೋತ್ಸವ ಅಂತೂ ತುಂಬಾನೇ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಕಿನ ಈ ಸಲ ಅಂತೂ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಈ ಸಲ ಭಕ್ತರುಗಳಿಗೂ ಅಷ್ಟೇ ಬೇಗನೆ ದರ್ಶನ ಆಯ್ತು, ಚೆನ್ನಾಗಿತ್ತು ವ್ಯವಸ್ಥೆ ಎಲ್ಲ. ಸ್ನೇಹಿತರೆ, ಇವತ್ತು ನಮ್ಮ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಹೇಗಿತ್ತು ಅಂತ ಒಂದು ಚಿಕ್ಕದಾದಂತ ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇದೆಲ್ಲ ತುಂಬಾ ಸ್ವೀಟ್ ಮೆಮೊರೀಸ್, ಹಾಗಾಗಿ ವಿಡಿಯೋ ಅಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಸನಾಂಬ ದೇವಿ ದೇವಸ್ಥಾನದ ಹತ್ರ ಹೋಗಿದ್ವಿ, ಹಾಗೇನೆ ವಿಡಿಯೋ ಮಾಡೋಣ ಅಂತ ನಾನು ಕೂಡ ವಿಡಿಯೋ ಮಾಡಿದೆ. ಬನ್ನಿ ಇವಾಗ ನಮ್ಮ ಊರಿನ ಜಾತ್ರೆ ಹೇಗಿದೆ ಅಂತ ನಿಮ್ಗೂ ತೋರಿಸ್ತೀನಿ. ಲಾಸ್ಟ್ ಟೈಮ್ ನವೆಂಬರ್ 1 ಗೆ ಹೋಗಿ ನಾವು ದರ್ಶನ ಮಾಡ್ಕೊಂಡ್ ಬಂದಿದ್ವಿ. ಲಾಸ್ಟ್ ಇಯರ್ ಹೋದಾಗ 4 ಗಂಟೆ ನಿಂತು ನಾವು ದರ್ಶನ ಮಾಡ್ಕೊಂಡ್ ಬಂದಿದ್ವಿ, ಯಾಕಂದ್ರೆ ಲಾಸ್ಟ್ ಇಯರ್ ಅಂತೂ ತುಂಬಾನೇ ರಶ್ ಇತ್ತು. ಈ ಸಲ ಅಂತೂ ನಿಜವಾಗ್ಲೂ ದೇವಸ್ಥಾನ ತೆಗೆದ 2ನೇ ದಿನಕ್ಕೆನೆ ಹೋಗಿದ್ವಿ. ಅರ್ಧ ಗಂಟೆ ಒಳಗೆ ನಮಗ್ ದರ್ಶನ ಆಯ್ತು. ರಶ್ ತುಂಬಾನೇ ಕಡಿಮೆ ಇತ್ತು. ನಾವು ಹೋಗಿದ್ದು 300 ರೂಪಾಯಿ ಟಿಕೆಟ್ ಅಲ್ಲಿ. ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಹೋಗಿದ್ರು. ಅವ್ರು ಹೋದಾಗ 3/4 ಗಂಟೆಯಲ್ಲೇ ದರ್ಶನ ಆಯ್ತು. ಈ ಸಲ ತುಂಬಾ ಚೆನ್ನಾಗಿ ದರ್ಶನ ಆಗಿದೆ. ಬಂದ ಭಕ್ತರೆಲ್ಲ ಹೇಳ್ತಾ ಇದ್ರು ಬೇಗ ಬೇಗ ದರ್ಶನ ಆಯ್ತು ಅಂತ. ಅಂದ್ರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ರಶ್ ಕಡಿಮೆ ಇತ್ತು, ಆಮೇಲೆ ತುಂಬಾ ರಶ್ ಆಗೋಯ್ತು. ನಾವು ಮುಂಚೆನೆ ಹೋಗಿದ್ದು ಒಳ್ಳೇದಾಯ್ತು ಅಂತ ಅಂದ್ಕೊಂಡ್ವಿ. ಅಂದ್ರೆ ಇನ್ನೊಂದು ಬೇಜಾರು ಅಂದ್ರೆ ಈ ಸಲ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ. ಫಸ್ಟ್ ನಾನು ಅಮ್ಮನ ಜೊತೆ ಹೋಗಿ ಬಂದೆ, ನೆಕ್ಸ್ಟ್ ಡೇ ಅವರು ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ರು. ಹಾಗಾಗಿ ಮತ್ತೆ ಗುರುವಾರ ಬೇಗ ಬಂದಿದ್ರು, ಹಾಗಾಗಿ ದೇವಸ್ಥಾನದ ಹತ್ರ ಹೋಗ್ ಬರೋಣ ಅನ್ಬಿಟ್ಟು ಮತ್ತೆ ಬಂದಿದ್ವಿ. ಅಂದ್ರೆ ಮಠಕ್ಕೆ ಹೋಗಕ್ಕೂ ಮುಂಚೆ ದೇವಸ್ಥಾನದ ಹತ್ರ ಬಂದಿದ್ವಿ. ಜಾತ್ರೆ ಹತ್ರ ಎಲ್ಲ ಹೋಗಿ ಬರೋಣ ಅಂತ ಅನ್ಬಿಟ್ಟು ಹೋಗಿದ್ವಿ. ಹಾಗೆ ಜಾತ್ರೆಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ. ಹಾಗೇನೆ ನಮ್ಮ ಊರಿನ ಜಾತ್ರೆ ಹೇಗಿತ್ತು ನಿಮ್ಗೂ ತೋರಿಸ್ತೀನಿ, ಬನ್ನಿ. ದರ್ಶನಕ್ಕೆ ಮತ್ತೆ ಏನು ಹೋಗ್ಲಿಲ್ಲ, ಯಾಕೆಂದ್ರೆ ಹೋಗಿ ಬಂದಿದ್ವಿ, ತುಂಬಾ ರಶ್ ಕೂಡ ಇತ್ತು. ಹಾಗಾಗಿ ಸುಮ್ಮನೆ ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಜಾತ್ರೆ ನೋಡೋದೇ ಒಂದು ಖುಷಿ ಅಲ್ವಾ. ಹಾಗೇನೆ ಗುರುವಾರ ಕೂಡ ಆಗಿತ್ತು. ಸಂಜೆ ಸೇವೆಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಸಂಜೆ ಸೇವೆಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ನನ್ನ ಹಸ್ಬೆಂಡ್ ಕೂಡ ಇರಲ್ಲ, ನಾನು ಒಬ್ಳೆ ಹೋಗಕ್ಕೂ ಆಗಲ್ಲ, ದೂರ ಆಗತ್ತೆ. ಹಾಗಾಗಿ ಬೆಳಗ್ಗೆನೆ ಮಠಕ್ಕೆ ಹೋಗಿ ಬರ್ತಾ ಇದ್ದೆ. ಇವತ್ತು ಇವರು ಇದ್ರಲ್ಲ, ಹಾಗಾಗಿ ದರ್ಶನ ಮಾಡ್ಕೊಂಡು ಸ್ವಲ್ಪ ತಲ್ಲೇ ಇದ್ದು ಬರೋಣ ಅಂತ ಹೋಗಿದ್ವಿ. ನೋಡ್ತಾ ಇದ್ದೀರಲ್ವಾ ಬೃಂದಾವನದ ಅಲಂಕಾರ ಎಷ್ಟು ಸುಂದರವಾಗಿದೆ ಅಂತ. ರಾಯರ ಮಠಕ್ಕೆ ಹೋಗ್ತಾ ಇದ್ರೆ ಹೋಗ್ತಾನೆ ಇರ್ತೀನಿ, 1 ವಾರ ಮಿಸ್ ಮಾಡಲ್ಲ. ಅದೇ ಏನಾದ್ರೂ 1 ವಾರ ಮಿಸ್ ಮಾಡಿದೆ ಅಂದ್ರೆ ಮತ್ತೆ ಹೋಗಕ್ಕೆ ಆಗೋದಿಲ್ಲ, ಆ ತರ ಆಗ್ಬಿಡುತ್ತೆ ನನ್ಗೂನು. ಈಗೂ ಅಷ್ಟೇ ಒಂದು 15 ಡೇಸ್ ಮೇಲೆ ಆಯ್ತು ಹೋಗಕ್ ಆಗಿಲ್ಲ, ಹೋಗ್ಬೇಕು. ತೊಟ್ಟಿಲು ಸೇವೆ ನಡೀತಾ ಇತ್ತು, ಹಾಗೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಬಾಬಾ ದೇವಸ್ಥಾನಕ್ಕೆ. ರಾಯರ ಮಠದಿಂದ ಸ್ವಲ್ಪ ಮುಂದೆ ಬಂದ್ರೆ ಸಾಲ್ಗಾಮೆ ರೋಡಲ್ಲೇನೆ ಸಾಯಿಬಾಬಾ ಮಂದಿರ ಇದೆ, ಹಾಗಾಗಿ ಅಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಈಗ ದೀಪಾವಳಿ ಹಬ್ಬದ ಒಂದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಲ ಪಟಾಕಿ ಏನು ಹೊಡಿಲಿಲ್ಲ, ದೀಪಗಳನ್ನ ಹಚ್ಚಿ ದೀಪಾವಳಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ವಿ. ಕಾರ್ತಿಕ ಮಾಸದ ವಿಶೇಷ ಅಂದ್ರೆ
ದೀಪಗಳನ್ನ ಪ್ರಜ್ವಲಿಸುವಂಥದ್ದು. ಈ ಒಂದು ಕಾರ್ತಿಕ ಮಾಸದ ವಿಶೇಷಣೆ ಹೀಗೆ. ದೀಪಗಳನ್ನ ಎಷ್ಟು ನಾವು ಹಚ್ಚುತ್ತೀವಿ ಅಷ್ಟು ಒಳ್ಳೇದಾಗತ್ತೆ. ಹಾಗಾಗಿ ಈ ಒಂದು ಮಾಸದಲ್ಲಿ ದೇವರ ಮನೆಯಲ್ಲಿ ಆಗಿರ್ಬೋದು, ಮನೆ ಮುಂದೆ ತುಳಸಿ ಕಟ್ಟೆ ಹತ್ರ ದೀಪವನ್ನ ಹಚ್ಬೇಕಾಗತ್ತೆ. ಹಾಗೇನೆ ಸಾಧ್ಯವಾದ್ರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ನಾವು ಎಣ್ಣೆಯನ್ನ ಕೊಡುವಂಥದ್ದಾಗಿರ್ಬೋದು, ದೀಪವನ್ನ ಹಚ್ಚುವಂಥದ್ದು ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಈ ಸಲ ಹಬ್ಬ ಎಲ್ಲ ನಾವು ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ಕಾರಣಾಂತರಗಳಿಂದ ಈ ವರ್ಷ ಹಬ್ಬ ಕೂಡ ನಮ್ಗೆ ಮಾಡಕ್ಕೆ ಮನಸ್ಸಿಲ್ಲ, ತುಂಬಾ ಬೇಜಾರಾಗಿದೆ. ಹಾಗಾಗಿ ಸಿಂಪಲ್ ಆಗಿ ಹಬ್ಬವನ್ನ ಆಚರಣೆ ಮಾಡಿದ್ವಿ. ಯಾಕೆಂದ್ರೆ ಮಾಡ್ಕೊಂಬಂದಂತಹ ಒಂದು ಪದ್ಧತಿನ ಬಿಡಬಾರ್ದಲ್ವಾ. ಹಾಗಾಗಿ ಇವತ್ತು ನಮ್ಮೂರ ಜಾತ್ರೆ ಹೇಗಿತ್ತು, ಹಾಗೆ ದೀಪಾವಳಿಯ ಒಂದು ಸರಳವಾದ ಆಚರಣೆ ಹೇಗಿತ್ತು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.